ಏನೀಗ ರಸ್ತೆ ಬದಿಯಲ್ಲಿ ಮರಗಳಿದ್ದಾವೆ ನಾವು ನೋಡ್ತಾ ಇದ್ದೀವಿ. ಈ ಮರಗಳ ಸುತ್ತಲೂ ಟೈಲ್ಸ್ ಹಾಕಿದ್ದೀವಿ. ಕೆಲವೊಂದು ಕಡೆ ಚಪ್ಪಡಿ ಹಾಕ್ತಾರೆ, ಕೆಲವೊಂದು ಕಡೆ ಕಲ್ಲು ಹಾಕ್ತಾರೆ. ಇದೆಲ್ಲ ಹಾಕೋದ್ರಿಂದ ಮಣ್ಣಿರೋದಿಲ್ಲ, ಫಲವತ್ತತೆ ಇರೋದಿಲ್ಲ, ಅದಕ್ಕೆ ಗೊಬ್ಬರ ಹಾಕಲಿಕ್ಕೆ ಬರೋದಿಲ್ಲ. ಬೇರುಗಳಿಗೆ ಏನಾಗ್ತದೆ ಅಂದರೆ ನೀರು ಹೋಗೋದಿಲ್ಲ. ಹೀಗಾಗಿ ಈ ಕೊಂಬೆಗಳು, ಡೊಂಗೆಗಳು ಮರ ದುರ್ಬಲ ಆಗ್ತದೆ. ಈ ಮರ ದುರ್ಬಲ ಆಯಿತು ಅಂತ ಹೇಳಿದರೆ ಧಾರಾಶಾಹಿ ಆಗ್ತದೆ. ನಾವು ಮೊನ್ನೆ ಒಂದು ಅಪಘಾತ ಆಯಿತು. ಇದೇ ಬಸವನಗುಡಿಯಲ್ಲಿ ಒಬ್ಬ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಕ್ಷಯನ ಮೇಲೆ ಮರದ ಒಂದು ಕೊಂಬೆ ಬಿದ್ದು ಇವತ್ತು ಭಾಳ ತೀವ್ರ ಗಾಯಗೊಂಡಿದ್ದ, ನಿನ್ನೆ ಮೃತಪಟ್ಟಿದ್ದಾನೆ. ಅತ್ಯಂತ ದುಃಖದ ಮತ್ತು ನೋವಿನ ಸಂಗತಿ. ಇಂಥವು ಆಗಬಾರದು. ಮಳೆ ಬರೋಕ್ಕಿಂತ ಪೂರ್ವದಲ್ಲೇ BBMP ಮತ್ತು ಅರಣ್ಯ ಇಲಾಖೆಯವರು ಪ್ರತಿಯೊಂದು ಮರದ ಪರಿಸ್ಥಿತಿ ಏನಿದೆ, ಆರೋಗ್ಯ ಏನಿದೆ ನೋಡಿಕೊಂಡು ಎಲ್ಲಿ ಕೊಂಬೆಗಳಿರ್ಬೋದು ಅಥವಾ ಇವತ್ತು ಟೊಂಗೆಗಳಿರ್ಬೋದು, ಇವೇನಾದರೂ ದುರ್ಬಲ ಆದರೆ ಅವನ್ನು ತೆಗಿಬೇಕು, ಕಡಿಬೇಕು, ಸುರಕ್ಷಿತವಾಗಿ ಇಡಬೇಕು. ಮತ್ತು ಇದರಿಂದ ಈ 1 ಮೀಟರ್ ಏನಿದೆ ಅಲ್ಲ, ಈ 1 ಮೀಟರ್ ಸುತ್ತಳತೆ ಎಷ್ಟು ಸಿಗ್ತದೆ ಅಷ್ಟು. ಇವತ್ತು ನಾವೇನು ಮಾಡಿದ್ದೀವಿ, ಬೆಂಗಳೂರಿನಲ್ಲಿರುವಂಥ ಎಲ್ಲ ಮರಗಳಿಗೆ ನಾವು ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಮರಗಳು ಆರೋಗ್ಯಕರವಾಗಿರ್ತವೆ, ಅದರಿಂದ ಮರ ಬೀಳೋದಿಲ್ಲ, ಯಾವುದೇ ಅಪಘಾತಗಳಾಗೋದಿಲ್ಲ, ಜೀವ ಉಳಿತದೆ, ಪರಿಸರ ಉಳಿತದೆ, ಪ್ರಕೃತಿನೂ ಉಳಿತದೆ. ಹೀಗಾಗಿ ಇವತ್ತು ಸರ್ಕಾರ ಅಷ್ಟೇ ಅಲ್ಲ, ಎಲ್ಲರ ಜವಾಬ್ದಾರಿ ಇದೆ. ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಸಿಟಿಜನ್ಸ್ ಆಫ್ ದ ಇದನ್ನು ನೀವು ಬೇಕಾದ್ರೆ ಕನ್ವರ್ಟ್ ಮಾಡಿ ಸರ್, ಗ್ರೀನ್ ಸ್ಪೇಸ್ ಥರ ಕನ್ವರ್ಟ್ ನೋಡಿ ಸರ್. ಲುಕ್ ಅಟ್ ದ ಸೈಜ್ ಸರ್. ಆ್ಯಕ್ಚುಲಿ ಇದು ಡೆವಲಪ್ ಆಗೋದಕ್ಕೆ ಎಷ್ಟು ಇದಾಗಿರುತ್ತೆ ಸರ್. ಲುಕ್ ಅಟ್ ದ ಅದು ಇದು ನೋಡಿ ಸರ್, ಇದು ಅಷ್ಟು ದೊಡ್ಡ ಸೈಜ್ ಬರಬೇಕಂದ್ರೆ ಆಗುತ್ತೆ ಸರ್. ನೋಡಿ ಸರ್, ಎಲ್ಲ ಸೋ ಬಿಗ್ ಆ್ಯಕ್ಚುಲಿ. ಆಮೇಲೆ ಸರ್ ಇದು ಸರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಅಲ್ಲಿರೋ ಸ್ಪೀಷೀಸ್ ನಿಮಗೆ ಬ್ಯಾಂಗ್ಳೂರು ಪ್ಯಾಲೇಸು, ಬ್ಯಾಂಗ್ಳೂರು ಎಲ್ಲ ಇದು ಕಂಟಿನ್ಯೂಟಿ ಇದೆ ಸರ್. ಸರ್ ಇದು 12 ಸ್ಪೀಷೀಸ್